ನಮಗಿರ್ತಕ್ಕಂಥ ಕೊಲೆಸ್ಟ್ರಾಲ್, BP, ಶುಗರ್ ಎಲ್ಲ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಒಬ್ಬರು 3 ವರ್ಷದಿಂದ ಪ್ಯಾರಲಿಸಿಸ್ ಆಗಿತ್ತಂತೆ. ಸೊ ಅವರು 3 ವರ್ಷದಿಂದ ಎದ್ದು ಓಡಾಡೋಕ್ಕಾಗ್ದಂಥ ವ್ಯಕ್ತಿ ಇದನ್ನು ತಗೊಂಡು ಕೇವಲ 15 ದಿವಸದಲ್ಲಿ ಬಾಡಿನಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗಿ ಎದ್ದು ಒಬ್ಬರೇ ಕುತ್ಕೊಂಡಿದ್ದಾರೆ. ನಮ್ಮ ತಾಯಿಯವ್ರಿಗೆ 85 ವರ್ಷ. ಅವರು ತುಂಬ ಸುಸ್ತಾಗ್ತಿದ್ರು ಮತ್ತು ಎನರ್ಜಿ ಪ್ರಾಬ್ಲಮ್ ಇತ್ತು ಅವರಿಗೆ. ನಾನು ಈ ಜೀನಿ ಏನಿದೆ ಮಿಲೆಟು ಅದನ್ನು ಅವರು ಉಪಯೋಗಿಸಿದ ಮೇಲೆ ತುಂಬ ಎನರ್ಜಿ ಬಂದಿದೆ. ನನ್ನ ವೈಫ್ಗೆ ಶುಗರ್ ಲೆವೆಲ್ಸು HbA1c 10.3 ಇತ್ತು. ಇದನ್ನು ತಗೊಂಡು 15 ದಿವಸಕ್ಕೇ 6.2 ಬಂದಿದೆ. ಸಿರಿಧಾನ್ಯಗಳ ಸಿರಿವಂತ ಶಿರಾದ ದಿಲೀಪ್ ಅವರ ಜಿನಿ ಪ್ರಾಡಕ್ಟ್ ಇದೀಗ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಒಳ್ಳೆ ಹೆಸರನ್ನ ಮಾಡಿದೆ. ಏನೆಲ್ಲ ಎಲ್ಲಾ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇದೀಗ ಸಿರಿಧಾನ್ಯಗಳ ಸಿರಿವಂತ ಜಿನಿ ಒಂದು ಔಟ್ಲೆಟ್ಗಳು ಓಪನ್ ಆಗ್ತಿದೆ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ಸ್ನೇಹ ಎಂಟರ್ಪ್ರೈಸಸ್ ಅವರ ವತಿಯಿಂದ ಸಿರಿಧಾನ್ಯ ಹಾಗೂ ದೇಸಿ ಎಂಬ ಹೆಸರಿನಲ್ಲಿ ಜಿನಿ ಮಿಲೆಟ್ ಮಿಕ್ಸ್ ನ ಒಂದು ಔಟ್ಲೆಟ್ ಓಪನ್ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶಿರಾ ದಿಲೀಪ್ ಅವರು, ಹಾಗೆ ಬೆಂಗಳೂರಿನ ಮಂಜುನಾಥ್, ಹಾಗೆ ತುಮಕೂರು ಡಿಸ್ಟ್ರಿಬ್ಯೂಟರ್ ಜಗದೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇಲ್ಲಿ ಎಲ್ಲಾ ರೀತಿಯ ಏನು ಜಿನಿ ಪ್ರಾಡಕ್ಟ್ ಏನಿದೆಯಲ್ಲ, ಜೂನಿಯರ್ ಹಾಗೆ ಸೀನಿಯರ್ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಜೊತೆಗೆ ಸಿರಿಧಾನ್ಯಗಳ ಇತರೆ ವಸ್ತುಗಳು ಸಹ ಇಲ್ಲಿ ಲಭ್ಯವಿರಲಿದೆ. ನಮಸ್ತೆ, ದಿಲೀಪ್ ಕುಮಾರ್ ಅಂತ. ನಿಮಗೆಲ್ಲ ಗೊತ್ತಿರಬೇಕು ಜಿನಿ ಪ್ರಾಡಕ್ಟ್ ಬಗ್ಗೆ. ಫಸ್ಟ್ ನಿಮಗೆ 3 ತಿಂಗಳು ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಈಗ ಗೊತ್ತಿರಬೇಕು. ಹಾಗೆ ನಮ್ಮ ತುಮಕೂರಲ್ಲಿ ಡಿಸ್ಟ್ರಿಬ್ಯೂಟು ನಮ್ಮ ಜಗದೀಶ್ ಸಾರಿಗೆ ಕೊಟ್ಟಿದ್ದೀವಿ. ಅವರು ಪ್ಲಸ್ ನಮ್ಮ ಕುಣಿಗಲಲ್ಲಿ ಶಿವಕುಮಾರ್ ಅಂತ ಸ್ನೇಹ ಎಂಟರ್ಪ್ರೈಸಸ್ಸು BM ರೋಡ್ ಅಂದರೆ BGS ಸ್ಕೂಲ್ ಎದುರುಗಡೆ ಸಿಗುತ್ತೆ. ನಮ್ಮ ಜೀನಿ ಪ್ರಾಡಕ್ಟ ಯೂಸ್ ಮಾಡಿ ತುಂಬ ಜನ ಒಳ್ಳೆ ಅಭಿಪ್ರಾಯ ಹೇಳ್ತಿರೋದಕ್ಕೆ ತುಂಬ ಥ್ಯಾಂಕ್ಸು. ನಿಮ್ಮ ಹೀಗೆ ಉಪಯೋಗಿಸ್ತಾ ಇರಿ. ನಮ್ಮ ಪೌಡ್ರು 1 ತಿಂಗಳು ಕುಡಿ, 1 ತಿಂಗಳು ಯೂಸ್ ಮಾಡಿ ಆಮೇಲೆ ನಂತರ ರಿಸಲ್ಟ್ ಹೇಳಿದ್ರಲ್ಲ, ಅದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ನಮ್ಮ ಕುಣಿಗಲಲ್ಲಿ ಹೊಸ್ದಾಗಿ ಪ್ರಥಮ ಬಾರಿಗೆ ಅಂದರೆ ಹೊಸ್ದಾಗಿ ನಮ್ಮ ಜಿನಿ ಪ್ರಾಡಕ್ಟು ಉದ್ಘಾಟನೆ ಆಗ್ತಾಯಿದೆ. ಇಂದು ನಿಮ್ಮ ಕುಣಿಗಲ್ ತಾಲೂಕಲ್ಲಿ ಇಂದು ಉದ್ಘಾಟನೆ ಆಗ್ತಾಯಿದೆ. ನಮ್ಮ ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ಜಗದೀಶ್ ಸರ್ ತುಮಕೂರು ಡಿಸ್ಟ್ರಿಬ್ಯೂಟ್ರು, ಅವ್ರಿಗೂ ಸಮೇತ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ತುರುವೇಕೆರೆ ಡಿಸ್ಟ್ರಿಬ್ಯೂಟ್ರು ಜಗನ್ನಾಥ್ ಅಂತ, ಅವ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ದಿಲೀಪ್ ಸರ್. ಕುಣಿಗಲ್ಲು ಮತ್ತು ತುರುವೇಕೆರೆಯಲ್ಲಿ ಈ ಒಂದು ಜಿನಿ ಪ್ರಾಡಕ್ಟ್ಸ್ನ ಎಕ್ಸ್ಕ್ಲೂಸಿವ್ ಮಳಿಗೆಯನ್ನು ಓಪನ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಜೀನಿ ಪ್ರಾಡಕ್ಟ್ಸು ಸಿಗುತ್ತೆ, ಜೊತೆಯಲ್ಲಿ ಸಿರಿಧಾನ್ಯಗಳು ಸಹ ಸಿಗುತ್ತೆ. ಎಲ್ಲರೂ ಈ ಒಂದು ಜೀನಿ ಪ್ರಾಡಕ್ಟ್ಸ್ನ ಬೆನಿಫಿಟನ್ನು ತಗೊಳ್ಬೇಕು. ಎಲ್ಲ ನಾವು ಉಪಯೋಗಿಸೋದ್ರ ಜೊತೆಗೆ ನಮ್ಮ ಸ್ನೇಹಿತರಿಗೆ, ಸಂಬಂಧಿಕರುಗಳಿಗೆ ಇದರ ಅನುಕೂಲನ ತಿಳಿಸ್ಕೊಟ್ಟು ನಮ್ಮ ಕೈಲಾದ ಒಂದು ಇದು ಸೇವೆ ಅಂತಲೂ ಸಹ ಹೇಳ್ಬೋದು. ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತೇಳಿ ಕೇಳ್ಕೊತೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಆಲ್ರೆಡಿ ಸುಮಾರು ಜನಕ್ಕೆ, ನನ್ನ ಒಂದು ಕಸ್ಟಮರ್ ಅಂದರೆ 4,000 ಜನದ ಮೇಲಿದ್ದಾರೆ ಇವತ್ತಿನ ಕಸ್ಟಮರ್ 2 ತಿಂಗಳಲ್ಲಿ. ಈ ಕಸ್ಟಮರ್ಗಳಲ್ಲಿ ಏನಾಗಿದೆ, ಪ್ರತಿಯೊಬ್ಬರೂ ರಿಸಲ್ಟ್ ತುಂಬ ಚೆನ್ನಾಗಿದೆ. ಡಾಕ್ಟರ್ಗಳಿಂದ ಹಿಡಿದು ನಮ್ಮ ರಿಸಲ್ಟ್ ವೈಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ನಮಗೊಂದು ಖುಷಿ ವಿಚಾರ, ಇವತ್ತು ನಾವು ಈ ಒಂದು ಪ್ರಾಡಕ್ಟ್ನ ಜನಗಳಿಗೆ ತಲುಪಿಸ್ತಾ ಇದ್ದೀವಿ ಅಂದರೆ ಒಂದು ಖುಷಿ ವಿಚಾರ, ಒಂದು ಸಮಾಜ ಸೇವೆ ಅಂತ ಹೇಳಿದ್ರೆ ನಾವು ತಪ್ಪಾಗಲ್ಲ. ಯಾಕಂದರೆ ನಾವು ಎಷ್ಟೋ ಜನ ಫೋನ್ ಮಾಡಿ ನಮಗೆಲ್ಲ ಒಂದೊಂದು ಬೇರೆ ಬೇರೆ ಥರ ರಿಸಲ್ಟ್ಗಳು ಹೇಳ್ತಾ ಇದ್ದಾರೆ ಗುಡ್ ವೇನಲ್ಲಿ. ಸೊ ಅದು ಹೇಳಿದಾಗ ನಮಗೊಂದು ಕಣ್ಣಲ್ಲಿ ನೀರು ಬರ್ತದೆ. ಬಿಕಾಸ್ ಯಾಕೆಂದರೆ ಅವರು ಮಾತಾಡೋ ಫೀಲಿಂಗ್ಸ್ ಆ ಥರ ಇರ್ತದೆ. ಸೊ ಎಷ್ಟೋ ಜನ ಒಂದು ಇತ್ತೀಚೆಗೆ ಒಂದು ರಿಸಲ್ಟ್ ಬಂತು. ನಾನು ಸೀರಿಯಸ್ ಆಗಿ ಅವತ್ತು ನಾನು ನಮ್ಮ ಶ್ರೀಮತಿ ಅವ್ರು ಕೂತ್ಕೊಂಡು ಒಂದು ಕಣ್ಣಲ್ಲಿ ನೀರು ಬಂತು. ಆ್ಯಕ್ಚುಲಿ ಒಬ್ಬರು 3 ವರ್ಷದಿಂದ ಪ್ಯಾರಲಿಸಿಸ್ ಆಗಿತ್ತಂತೆ. ಸೊ ಅವರು 3 ವರ್ಷದಿಂದ ಎದ್ದು ಓಡಾಡೋಕ್ಕಾಗ್ದಂಥ ವ್ಯಕ್ತಿ ಇದನ್ನು ತಗೊಂಡು ಕೇವಲ 15 ದಿವಸದಲ್ಲಿ ಬಾಡಿನಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗಿ ಎದ್ದು ಒಬ್ಬರೇ ಕುತ್ಕೊಂಡಿದ್ದಾರೆ ಅವರು. ಅಂದರೆ ನನಗೆ ಸೀರಿಯಸ್ಲಿ ಅವರೊಂದು ಆಶೀರ್ವಾದ ನನಗೆ ಮಾಡಿದ್ರು. ನಾನು ಅವತ್ತು ಹೇಳಿದೆ, ಇದು ಆಶೀರ್ವಾದ ನನಗಲ್ಲ, ದಿಲೀಪ್ ಆ್ಯಂಡ್ ಫ್ಯಾಮಿಲಿಗೆ. ಯಾಕೆಂದರೆ ಅವ್ರಿಗೆ ಇವತ್ತು ಖಂಡಿತವಾಗ್ಲೂ ಎಷ್ಟು ಲಕ್ಷಾಂತರ ಜನ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಅಂದರೆ ಇದೊಂದು ಪ್ರಾಡಕ್ಟಿಂದ ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಜೊತೆಯಲ್ಲಿ ಇವತ್ತು ನಮ್ಮಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ಅನ್ನದಾತರು ಆಗಿದ್ದಾರೆ ಅವರು. ಇವತ್ತು ಎಷ್ಟೋ ಜನಕ್ಕೆ ಇವತ್ತು ಇದು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನನ್ನ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಇವತ್ತು ಅಧಿಕೃತವಾಗಿ ಮಳಿಗೆ ಒಂದು ಜೀನಿ ಹೆಲ್ತ್ ಮಿಕ್ಸ್ನ ಇಡೀ ಕರ್ನಾಟಕದಲ್ಲೇ ಮೊದಲನೇ ಅಧಿಕೃತ ಮಳಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಖಂಡಿತವಾಗ್ಲೂ ಸ್ನೇಹ ಎಂಟರ್ಪ್ರೈಸಸ್ ಕುಣಿಗಲ್ಲಲ್ಲಿ ಇದು ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲೇ ಮೊದಲನೇ ಮಳಿಗೆ. ಸೊ ನಾನು ಶಿವಕುಮಾರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಾನು ದಿಲೀಪ್ ಸರ್ಗೆ ನಾವು ಕೃತಜ್ಞತೆ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಇವರಿಲ್ಲ ಅಂದರೆ ಜೀನಿ ಇರ್ತಿರಲಿಲ್ಲ. ಇವ್ರ ಫ್ಯಾಮಿಲಿ ಟೋಟಲ್ಲು
ಇವ್ರಿಗೆಲ್ಲರಿಗೂ ನಾನು ತುಂಬ ಇಷ್ಟಪಡ್ತೀನಿ, ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಾನು ಒಬ್ಬನ ಕಡೆಯಿಂದಲ್ಲ, ಇದು ಲಕ್ಷಾಂತರ ಜನಗಳ ಕಡೆಯಿಂದ ನಿಮಗೆ ನಮ್ಮ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿದೆ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ತುಂಬ ಚೆನ್ನಾಗಿದೆ, ಮಕ್ಕಳಿಗೂ ಚೆನ್ನಾಗಿದೆ. ತುಂಬ ಗ್ರೇನ್ ಸ್ಟ್ರೆಂತ್ ಬಾಡಿ ಮತ್ತು ನಮಗಿರ್ತಕ್ಕಂಥ ಕೊಲೆಸ್ಟ್ರಾಲು, BP, ಶುಗರ್ ಎಲ್ಲ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ನಾವು ಹೇಗೆ ಯೂಸ್ ಮಾಡ್ತೀವೋ ಅನ್ನೋದ್ರ ಮೇಲೆ ನಮ್ಮ ಬಾಡಿ ಫಿಟ್ನೆಸ್ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ ಸಿರಿಧಾನ್ಯ. ನಮ್ಮ ಕುಣಿಗಲ್ಲಿಗೆ ಮೊದಲು ಪ್ರಾಡಕ್ಟ್ ಬಂದು ಓಪನ್ ಮಾಡಿದ್ದಾರೆ ನನ್ನ ಫ್ರೆಂಡ್ ಪುಷ್ಪ ಅಂತ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ನಮ್ಮ ಹೆಸರು ನಾಗರಾಜು ಅಂತ. ನಾವು ಶಿಕ್ಷಕರಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನಾವು ಈ ಕುಣಿಗಲ್ ತಾಲೂಕಿನಲ್ಲಿ ಈ ಸಿರಿಧಾನ್ಯಗಳ ಒಂದು ಅಂಗಡಿ ಅಂತಕ್ಕಂಥದ್ದು ಇರಲಿಲ್ಲ. ಈಗ ಒಂದು ಅಂಗಡಿ ಓಪನ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂಥರ ಅನುಕೂಲ ಆದಂಗೆ ಆಗಿದೆ. ಜೊತೆಗೆ ಇಲ್ಲಿ ಒಂದು ಸತಿ ಪೌಡ್ರ್ ತೊಗೊಂಡೋಗಿದ್ವಿ ನಾವು, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಹಾಲ್ಗೆ ಹಾಕಿ ಕೊಡ್ತಕ್ಕಂಥದ್ದು, ದೊಡ್ಡವರು ಕೂಡ ಈ ಪೌಡ್ರನ್ನು ಯೂಸ್ ಮಾಡ್ಬೋದು. ಎಲ್ಲ ಥರದಲ್ಲೂ ಈ ಪೌಡ್ರು ಒಂಥರ ಆರೋಗ್ಯದಾಯಕ, ಶಕ್ತಿದಾಯಕ ಮತ್ತು ಚೈತನ್ಯದಾಯಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಈ ಜೀನಿ ಪ್ರಾಡಕ್ಟ್ನ ನಾನು ಯೂಟ್ಯೂಬ್ನಲ್ಲಿ ನೋಡಿದ್ದೆ. ಜೊತೆಗೆ ಶಿವಕುಮಾರ್ ಅವರು ಹೇಳಿದರು ಯೂಸ್ ಮಾಡಿ ನೋಡಿ ಸರ್ ಅಂತ. ಅವ್ರು ಹೇಳಿದ ಮೇಲೆ ನಾನು 2 ಪ್ಯಾಕೆಟ್ ತರಿಸಿ ನಾನು ನನ್ನ ಮಗಳೆಲ್ಲ ಜೂನಿಯರು ಸೀನಿಯರ್ 2 ಯೂಸ್ ಮಾಡ್ತಾಯಿದ್ವಿ. ಆವಾಗ ನನಗೂ ಕಾನ್ಫಿಡೆನ್ಸ್ ಬಂತು. ನಾನು ಶಿವಕುಮಾರ್ ಹತ್ರ ಮಾತಾಡಿ ತುರುವೇಕೆರೆಯಿಂದ ನಾನು ಏಜೆನ್ಸಿ ತೊಗೊಂಡಿದ್ದೀನಿ. ಅದನ್ನು ನಾನು ಆಲ್ರೆಡಿ 2 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ನಮ್ಮ ಮನೆಗಳಲ್ಲೆಲ್ಲ ನಾವು ಅದನ್ನೇ ಯೂಸ್ ಮಾಡ್ತಾಯಿರೋದು. ತುಂಬ ಚೆನ್ನಾಗಿದೆ. ನನಗನ್ಸುತ್ತೆ, ನಾನು ತುರುವೇಕೆರೆಯಲ್ಲಿ ಹಳ್ಳಿಯಿಂದನೂ ಫೋನ್ ಬರ್ತಾಯಿದೆ. ನಾವು ಇನ್ನೂ ಏನು ಪಬ್ಲಿಸಿಟಿ ಕೊಟ್ಟಿಲ್ಲ, ಬರೀ ಯೂಟ್ಯೂಬಲ್ಲಿ ನೋಡಿದ್ದು, ಫೇಸ್ಬುಕ್ಕು, ವ್ಯಾಟ್ಸಪ್ಪಲ್ಲಿ ನೋಡಿರೋರು ಹಳ್ಳಿಯಿಂದನೂ ಫೋನ್ ಕಾಲ್ ಮಾಡಿ ಅವರೇ ಬಂದು ತೊಗೊಂಡೋಗ್ತಾ ಇದ್ದಾರೆ. ಜೀನಿ ಪ್ರಾಡಕ್ಟನ್ನು ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವರು ಫಸ್ಟ್ ನನಗೆ ಕೊಟ್ಟರು, ಯೂಸ್ ಮಾಡಿ ಅಂತ ಹೇಳಿ. ಬೇಸಿಕಲಿ ಇದು ಡಯಾಬಿಟಿಸ್ ಪೇಷಂಟ್ಗೂ ಒಳ್ಳೆಯದು ಅಂತ ಹೇಳಿದರು. ತಗೊಂಡೋಗಿ ನಮ್ಮ ತಾಯಿಯವರು ಡಯಾಬಿಟಿಸ್ ಪೇಷಂಟು, ಅವ್ರಿಗೆ ಕೊಟ್ಟೆ. ಒಂದು ಹೆಲ್ತಿ ಪ್ರಾಡಕ್ಟ್ ಅವ್ರಿಗೆ ಚೆನ್ನಾಗಿ ವರ್ಕ್ ಆಯಿತು. ಅವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗೂ ಇದೆ, ಹೆಲ್ತಿಯಾಗೂ ಇದೆ. ಅದು ಯೂಸ್ ಮಾಡಿ. ನಾವು ಕೂಡ ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ನಮಗೂ ಅದು ಹೆಲ್ತಿ ಅಂತ ಕಾಣಿಸ್ತಿದೆ. ಒಳ್ಳೆ ಪ್ರಾಡಕ್ಟು, ಯೂಸ್ ಮಾಡಿ. ಚೆನ್ನಾಗಿ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ನಮ್ಮ ತಾಯಿಯವ್ರಿಗೆ 85 ವರ್ಷ. ಅವರು ತುಂಬ ಸುಸ್ತಾಗ್ತಿದ್ರು ಮತ್ತು ಎನರ್ಜಿ ಪ್ರಾಬ್ಲಮ್ ಇತ್ತು ಅವರಿಗೆ. ನಾನು ಈ ಜೀನಿ ಏನಿದೆ ಮಿಲೆಟು, ಅದನ್ನು ಅವರು ಉಪಯೋಗಿಸಿದ ಮೇಲೆ ತುಂಬ ಎನರ್ಜಿ ಬಂದಿದೆ. ಹಾಗಾಗಿ ಇದು ತುಂಬ ಅನುಕೂಲ, ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಉಪಯೋಗಿಸ್ಬೇಕು ಅಂತ ಕೇಳ್ಕೊತೀನಿ. ಈ ಪ್ರಾಡಕ್ಟ್ನ ಫಸ್ಟು 3 ತಿಂಗಳ ಹಿಂದ್ಗಡೆ ನಮ್ಮ ತಂದೆಗೆ ಅಂತ ನಾನು ತೊಗೊಳಕ್ಕೆ ಬಂದಿದ್ದೆ. ನಮ್ಮ ಮನೇಲಿ ನಮ್ಮ ತಂದೆ, ನಮ್ಮ ತಾಯಿ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ನನ್ನ ವೈಫ್ಗೆ ಶುಗರ್ ಲೆವೆಲ್ಸು HbA1c 10.3 ಇತ್ತು. ಇದನ್ನು ತೊಗೊಂಡು 15 ದಿವಸಕ್ಕೇ 6.2 ಬಂದಿದೆ. ಎನರ್ಜಿ ಲೆವೆಲ್ಸ್ ತುಂಬ ಚೆನ್ನಾಗಿದೆ. ಕಾಲು ನೋವು, ನಮ್ಮ ತಂದೆ ತಾಯಿ ಅಂತೂ 75 ನಮ್ಮ ತಂದೆಗೆ. ಇವಾಗ್ಲೂ ಈ ಜೀನಿ ಕುಡಿಯೋಕ್ಕೆ ಸ್ಟಾರ್ಟ್, ಮುಂಚೆ ಚೆನ್ನಾಗಿ ಓಡಾಡ್ತಿದ್ರು, ಬಟ್ ಜೀನಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಆಲ್ಮೋಸ್ಟ್ ಇವಾಗ ನನಗೆ ಡೌಟ್ ಆಗುತ್ತೆ, ನನಗೆ ವಯಸ್ಸಾಗಿದೆಯೋ ನಮ್ಮ ತಂದೆಗೆ ವಯಸ್ಸಾಗಿದೆಯೋ ಅಂತ. ಅಷ್ಟು ಚೆನ್ನಾಗಿ ಒಳ್ಳೆ ಪೌಷ್ಟಿಕಾಹಾರ. ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಡೇಯಲ್ಲಿ ಇಷ್ಟು ಪೌಷ್ಟಿಕಾಹಾರ ತರಲಿಕ್ಕೆ ಯಾವುದರಿಂದನೂ ಸಾಧ್ಯ ಇಲ್ಲ. ಅದ್ರಲ್ಲಿ ಜೀನಿ ಪ್ರಾಡಕ್ಟ್ ತಂದಿರೋ ದಿಲೀಪ್ ಸರ್ಗೆ ತುಂಬ ಧನ್ಯವಾದಗಳು. ನನ್ನ ವೈಫ್ಗೆ ಶುಗರ್ ಲೆವೆಲ್ಸು HbA1c 10.3 ಇತ್ತು. ಇದನ್ನು ತಗೊಂಡು 15 ದಿವಸಕ್ಕೇ 6.2 ಬಂದಿದೆ. 1950ರ ಮುನ್ನ ಜನಿಸಿದವರ ಆಯಸ್ಸು ಸರಿಸುಮಾರು 80ರಿಂದ 100 ವರ್ಷ. ಆ ವೇಳೆ ಯಾವುದೇ ಕಾಯಿಲೆ ಕಸಾಲೆ ಇರಲಿಲ್ಲ. 1960ರಿಂದ 70ರವರೆಗೂ ಜನಿಸಿದ ವ್ಯಕ್ತಿಗಳ ಆಯಸ್ಸು ಸರಿಸುಮಾರು 80ರಿಂದ 100 ವರ್ಷ. ಇವರಿಗೆ 50ರಿಂದ 60 ವರ್ಷ ದಾಟಿದ ನಂತರ BP ಶುಗರ್ ಕಾಣಿಸಿಕೊಳ್ತಿತ್ತು. ಆದರೆ 1980ರ ನಂತರ ಜನಿಸಿದವರ ಆಯಸ್ಸು 60ರಿಂದ 70 ವರ್ಷ ಮಾತ್ರ. ಇವರಲ್ಲಿ ಆತಂಕಕಾರಿ ವಿಷಯ ಅಂದ್ರೆ 20ರಿಂದ 25 ವರ್ಷಕ್ಕೆ BP ಶುಗರ್ ಕಾಣಿಸಿಕೊಳ್ತಿದೆ. BP ಶುಗರ್ ಮಾತ್ರವಲ್ಲ, ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿವೆ. ಇದಕ್ಕೆಲ್ಲ ಕಾರಣ ನಮ್ಮ ಬದಲಾದ ಆಹಾರ ಪದ್ಧತಿ ಅನ್ನೋದು ಗೊತ್ತಿರದ ವಿಷಯವೇನಲ್ಲ. ಜೀವನ ಶೈಲಿ ಬದಲಾದಂತೆ ಜನ ಪೋಷಕಾಂಶಗಳ ಆಹಾರ ಬಿಟ್ಟು ಸತ್ವವಿಲ್ಲದ ಆಹಾರ ಸೇವಿಸ್ತಿದ್ದಾರೆ. ಇದಿಷ್ಟೇ ಅಲ್ಲ, ನೀವು ಸೇವಿಸ್ತಿರೋದು ವಿಷವಾದಂತ ಆಹಾರ. ನಾವು ರಸಗೊಬ್ಬರವನ್ನ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಸಾವನ್ನಪ್ತೇವೆ. ಆದ್ರೆ ಅದೇ ರಸಗೊಬ್ಬರವನ್ನ ಬೆಳೆಗಳಿಗೆ ಹಾಕ್ತಾ ಇದ್ದೇವೆ, ಯಾಕಂದ್ರೆ ಒಳ್ಳೆಯ ಫಸಲು ಬರಲಿ ಅಂತ. ಆದ್ರೆ ಅದೇ ನಮಗೆ ಸ್ಲೋ ಪಾಯ್ಸನ್ ಆಗ್ತದೆ. ಇನ್ನು ಮತ್ತೊಂದು ಕಡೆ ಕೀಟ ಸಾಯಿಸಲು ಬಳಸುವ ಕ್ರಿಮಿನಾಶಕವನ್ನ ಸೇವಿಸಿದ್ರೆ ಮನುಷ್ಯರು ಸಾಯ್ತಾರೆ. ಆದ್ರೆ ನಾವು ತಿನ್ನುವ ಆಹಾರ ಆ ಬೆಳೆಗಳಿಗೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡ್ತಾ ಇದ್ದಾವೆ. ಒಟ್ಟಾರೆ ನಮ್ಮ ದೇಹವನ್ನ ವಿಷ ಆಹಾರದ ರೂಪದಲ್ಲಿ ಸೇರ್ತಿದೆ. ಹೀಗಾಗಿ ನಮ್ಮ 20ನೇ ವಯಸ್ಸಿಗೆ ನಾನಾ ಕಾಯಿಲೆಗಳನ್ನ ಉಂಟು ಮಾಡ್ತಿದೆ. ಬರೀ BP ಶುಗರ್ ಕ್ಯಾನ್ಸರ್ ಮಾತ್ರವಲ್ಲ,
ಮಕ್ಕಳಾಗದ ಸಮಸ್ಯೆಯನ್ನು ಸಹ ತಂದೊಡ್ಡುತ್ತಿದೆ. ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಜೀನಿ ಪೌಡರ್. ಅಯ್ಯೋ ದೇವ್ರೆ, ಅದೇ ಜೀನಿ ಪೌಡರ್ ಪರಿಹಾರ ಅಂತೀರಾ? ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಲ್ಲಿ ಯಾವುದೇ ರಾಸಾಯನಿಕ ಬಳಸೋದಿಲ್ಲ. ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆದ ಸಿರಿಧಾನ್ಯಗಳನ್ನ ಬಳಸಿ ಪದಾರ್ಥಗಳನ್ನ ಬಳಸಿ ತಯಾರು ಮಾಡಲಾಗುತ್ತೆ. ನಮ್ಮ ಅಜ್ಜಿ ತಾತಂದಿರ ಕಾಲದಲ್ಲಿ ಈ ಪದಾರ್ಥಗಳನ್ನ ಬಳಸ್ತಿದ್ರು. ಹೀಗಾಗಿ ಅವರು ಗಟ್ಟಿಮುಟ್ಟಾಗಿದ್ರು. ಇದೀಗ ಆರೋಗ್ಯ ಕಾಪಾಡಿಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಅಜ್ಜಿ ತಾತಂದಿರ ಕಾಲದಲ್ಲಿ ಬಳಸಿದ್ದ ಸಿರಿಧಾನ್ಯಗಳನ್ನ ಪದಾರ್ಥಗಳನ್ನ ಬಳಸಿಕೊಂಡು ಅದೇ ಮಾದರಿಯಲ್ಲಿ ಈ ಜೀನಿ ಪೌಡರ್ ತಯಾರು ಮಾಡಲಾಗ್ತಿದೆ. ಅಷ್ಟಕ್ಕೂ ಜೀನಿ ಪೌಡರ್ ತಯಾರು ಮಾಡಲು ಯಾವೆಲ್ಲ ಪದಾರ್ಥಗಳನ್ನ ಬಳಸಲಾಗುತ್ತೆ? ಶಿರಾದ ಕೊರ್ಲೆ, ವಿಜಯಪುರದ ಜೋಳ, ಬಳ್ಳಾರಿಯ ಸಜ್ಜೆ ನವಣೆ, ಚಿಕ್ಕಮಗಳೂರಿನಿಂದ ಏಲಕ್ಕಿ ಮೆಣಸು, ಚಿತ್ರದುರ್ಗದಿಂದ ಕಡಲೆಕಾಳು, ಚಿಕ್ಕನಾಯಕನಹಳ್ಳಿ ಉಳಿಯಾರ್ನಿಂದ ನಾಟಿ ಹೆಸರು ಕಾಳು, ಚಳ್ಳಕೆರೆಯಿಂದ ಕಡಲೆ ಬೀಜೆ, ಹಾವೇರಿಯಿಂದ ಹಾರ್ಕ, ಹೊಸದುರ್ಗದ ಸಾಮೆ, ಮೈಸೂರಿನಿಂದ ಹುರುಳಿಕಾಳು, ಹಾಸನದಿಂದ ಕೆಂಪಕ್ಕಿ, ಕೋಲಾರದಿಂದ ರಾಗಿಯನ್ನ ಖರೀದಿ ಮಾಡಲಾಗತ್ತೆ. ಇದೆಲ್ಲವನ್ನ ತಂದು ಮೊದಲಿಗೆ ಕ್ಲೀನ್ ಮಾಡಲಾಗತ್ತೆ. ನಂತರ ನೀರಿನಲ್ಲಿ ತೊಳೆದು ನಂತರ ನೆರಳಿನಲ್ಲಿ ಒಣಗಿ ಹಾಕಲಾಗುತ್ತೆ. ಇದಾದ್ಮೇಲೆ ಮಡಕೆಯಲ್ಲಿ ಹುರಿಯಲಾಗುತ್ತದೆ. ಹದವಾಗಿ ಹುರಿದ ನಂತರ ನಿಗದಿತ ಪ್ರಮಾಣದಲ್ಲಿ ಕಾಳುಗಳನ್ನ ಮಿಶ್ರಣ ಮಾಡಿ ನಂತರ ಪುಡಿ ಮಾಡಿ ಸರಿಯಾದ ತೂಕದಲ್ಲಿ ಪ್ಯಾಕ್ ಮಾಡಲಾಗುತ್ತೆ. ಇನ್ನು ಈ ಜೀನಿ ಪೌಡರ್ ಬಳಸೋದು ಹೇಗೆ? ದಿನಕ್ಕೆ 2 ಬಾರಿ ಬಳಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀರಿನಲ್ಲಿ ಅಥವಾ ಹಾಲಿನಲ್ಲಿ 2 ಚಮಚ ಪೌಡರ್ ಸೇರಿಸಿ 5 ನಿಮಿಷ ಕುದಿಸಿ ಗಂಜಿ ಮಾಡಿ ಕುಡಿಬೇಕು. ಸಾಯಂಕಾಲದ ವೇಳೆ ಸಹ ಇದೇ ಮಾದರಿಯನ್ನು ಅನುಸರಿಸಬಹುದು. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲ. ಜುಲೈ ತಿಂಗಳಿನಲ್ಲಿ ದಿನಕ್ಕೆ 100ರಿಂದ 150 ಕೆಜಿ ಮಾರಾಟವಾಗ್ತಿದ್ದ ಜೀನಿ ಆಗಸ್ಟ್ ನಿಂದ ದಿನಕ್ಕೆ 1.5 ಟನ್ ಬೇಡಿಕೆ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡಿಗರು. ಬೇಡಿಕೆ ಹೆಚ್ಚಾಯಿತು ಅಂತ ತಯಾರಿಸುವ ಕ್ರಮದಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿಲ್ಲ. ಮಕ್ಕಳಿಗೆ ಜೀನಿ ಜೂನಿಯರ್, ಹಿರಿಯರಿಗೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮಗೆ ಸಿಗಲಿದೆ. ಬೆಂಗಳೂರಿನಲ್ಲಿ 32 ವಿತರಕರು, ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಜೀನಿ ವಿತರಕರಿದ್ದು ಅವರ ಮೂಲಕವೇ ನೀವು ಜೀನಿ ಪೌಡರ್ ಪಡೆಯಬಹುದಾಗಿದೆ.